ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೇನೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಮಾಡಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಅಜಿತ್ ಹತ್ರ ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಹೇಳ್ತಿದ್ದಾಗ ಆಗ ಅಜಿತ್, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್, ನಿನ್ನ ಸಾಹೇಬ ಓ ಗುಡ್ಡದ ಭೂತ ಅಂತ ಅನ್ಕೊಂಡು ಐ ಲವ್ ಯು ಅಂತ ಹೇಳ್ತಿದ್ಯಾ ಅಂತ ಅಜಿತ್ ಕೇಳಿದಾಗ, ನೋ, ನೀವು ನನ್ನ ಸಾಹೇಬ್ರು ಅಂತ ಗೊತ್ತಿದ್ದೇ ನಾನು ನಿಮ್ಗೆ ಐ ಲವ್ ಯು ಅಂತ ಹೇಳ್ತಾ ಇರೋದು ಅಂತ ಭೂಮಿ ಹೇಳ್ತಾಳೆ. ಅಷ್ಟರಲ್ಲೇ ಸತ್ಯ ಮತ್ತೆ ಲಕ್ಷ್ಮಿನೂ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಸತ್ಯ, ಅಯ್ಯೋ ನೀವಿಬ್ರು ಇಲ್ಲಿದ್ದೀರಾ, ಏನಪ್ಪಾ ನಮ್ಗಂತೂ ಹುಡುಕಿ ಸಾಕಾಗೋಯ್ತು. ಅಲ್ಲೋ ಮರಾಯ, ಭೂಮಿ ಸಿಕ್ಕಿದ್ಲು ಅಂತ ಹೇಳಿ ಒಂದ್ ಫೋನ್ ಮಾಡಿ ಹೇಳೋದಲ್ವೇನೋ ನೀನು ಅಂತ ಸತ್ಯ ಕೇಳ್ತಿದ್ದಾಗ ಅಷ್ಟರಲ್ಲೇನೆ ಭೂಮಿ, ಸಾಹೇಬ್ರೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಅಜಿತ್ಗೆ ಜೋರಾಗಿ ಹೇಳ್ತಾ ಇದ್ದಾಗ ಲಕ್ಷ್ಮಿ, ಅಜಿತ್ ಸಾಹೇಬ್ರೆ ಅದು ಅಂತ ಏನೋ ಹೇಳೋಕೆ ಬರ್ತಿದ್ದಾಗ ಅಜಿತ್, ಭೂಮಿ ಮಾತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿಯನ್ನ ತಡಿತಾನೆ. ನಂತರ ಭೂಮಿ, ನಿಜವಾಗ್ಲೂ ನೀನ್ ನನ್ನ ಪ್ರೀತಿಸ್ತಾ ಇದೀಯಾ ಅಂತ ಅಜಿತ್ ಕೇಳ್ತಾ ಇದ್ದಾಗ ಭೂಮಿ, ಹೌದು ಸಾಹೇಬ್ರೆ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಮಿಸಸ್ ಅಜಿತ್ ರಾಮನಾರಾಯಣ್ ಆದ ನಾನು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಿದ್ದಾಗ, ಮತ್ತೆ ಯಾವಾಗ್ಲೂ ನನ್ನನ್ನ ಬಿಟ್ಟು ಹೋಗ್ತೀನಿ ಅಂತ ನಿಂತಿರ್ತೀಯಲ್ಲ ಒಂಟಿ ಕಾಲಲ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಿದ್ದಾಗ ಭೂಮಿ, ನಾನ್ ಯಾಕೆ ಬಿಟ್ಟು ಹೋಗ್ಲಿ, ನಾನ್ ಬಿಟ್ಟು ಹೋಗಲ್ಲಪ್ಪ, ಬಿಟ್ಟು ಹೋಗಲ್ಲ ಅಂದ್ರೆ ಬಿಟ್ಟು ಹೋಗಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಭೂಮಿ ಅಜಿತ್ನ ಗಟ್ಟಿಯಾಗಿ ತಪ್ಕೊಂಡು, ಸಾಹೇಬ್ರೇ ಐ ಲವ್ ಯು ಸಾಹೇಬ್ರೇ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾಳೆ. ಆಗ ಲಕ್ಷ್ಮಿ, ಅಜಿತ್ ಸರ್, ಭೂಮಿ ಎಲ್ರೂ ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ ಹೇಳ್ತಿದ್ದಾಗ ಅದಕ್ಕೆ ಸತ್ಯ, ನಿಮ್ಮಿಬ್ರು ಮಾತು ಮುಗಿದಿದ್ರೆ ಹೋಗೋಣವಾ ಅಥವಾ ಇಲ್ಲೇ ಇರೋದಾ ಅಂತ ಹೇಳ್ಬಿಟ್ಟು ಸತ್ಯ ಕೇಳ್ತಿದ್ದಾಗ ಹೋಗೋಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಆಗ ಭೂಮಿ, ಬಾ ಹೋಗೋಣ ಅಂತ ಹೇಳಿ ಭೂಮಿಯನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದೆಲ್ಲ ಆದ್ಮೇಲೆ ಎಲ್ರು ಕೂಡ ಮನೆಗ್ ಬರ್ತಾರೆ. ನಂತರ ಸಂಗೀತ ಅವರು, ಅಜಿತ್ ಮೊದ್ಲು ಭೂಮಿಯನ್ನ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ಮಲಗಿಸ್ಬಿಡಪ್ಪ, ಅವಳು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡ್ಲಿ ಅಂತ ಹೇಳ್ತಿದ್ದಾಗ ಆಯ್ತಮ್ಮ ಅಂತ ಶಾರದಾರ್ ಜೊತೆ ನಾನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ದಾಗ ಆಗ ಅಶ್ವಿನಿ, ಅಮ್ಮನ್ ಜೊತೆ ನಾನ್ ಇರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಅಶ್ವಿನಿಗೆ ಹೇಳ್ಬಿಟ್ಟು, ಅಮ್ಮ ನೀವೇ ಜೊತೆಯಲ್ಲಿ ಇರಿ ಅಂತ ಹೇಳ್ಬಿಟ್ಟು ಅಜಿತ್ ಸಂಗೀತ ಹತ್ರ ಹೇಳ್ತಾರೆ. ಆಯ್ತಪ್ಪ ನಾನೇ ಅವ್ರ ಜೊತೆಲಿ ಇರ್ತೀನಿ ಅಂತ ಸಂಗೀತ ಅವ್ರು ಹೇಳ್ತಿದ್ದಾಗ ಅಶ್ವಿನಿ, ಅಯ್ಯೋ ಅತ್ತಿಗೆ ಯಾಕೆ ಸುಮ್ನೆ ಪ್ರಾಬ್ಲಮ್ ನಿಮ್ಗೆ, ಇವತ್ತು ನಾನೇ ಅಮ್ಮನ್ ಜೊತೆ ಮಲ್ಕೊಳ್ತೀನಿ ಅಂತ ಅಶ್ವಿನಿ ಹೇಳ್ತಿದ್ದಾಗ, ಪರವಾಗಿಲ್ಲಮ್ಮ, ಶಾರದಾ ರಾತ್ರಿ ಎಲ್ಲ ಎದ್ದೇಳ್ತಾ ಇರ್ತಾಳಲ್ವಾ, ಆ ಟೈಮಲ್ಲಿ ನಿನಗೆ ಎಚ್ಚರ ಆಗಿಲ್ಲ ಅಂದ್ರೆ ಸುಮ್ನೆ ಕಷ್ಟ, ನಿನ್ಗ್ಯಾಕ್ ತೊಂದ್ರೆ, ನಾನ್ ಶಾರದಾ ಜೊತೆ ಇರ್ತೀನಿ ಬಿಡು. ಅಜಿತ್ ನೀನು ಅವಳನ್ನ ಕರ್ಕೊಂಡು ಹೋಗು ಮೊದ್ಲು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಭೂಮಿ ಮತ್ತೆ ಅಜಿತ್ನ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ದೇವ್ಯಾನಿ, ಸಂಗೀತ ನೀನ್ ರೆಸ್ಟ್ ಮಾಡು, ನಾನ್ ಶಾರದಾ ಅಕ್ಕನ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಿದ್ದಾಗ ಆಗ ಶಾರದಾ ಹೆದರ್ಕೊಳ್ತಾ ಇದ್ದಾಗ ದೇವ್ಯಾನಿ, ಪರವಾಗಿಲ್ಲ, ಇನ್ನು ನೀನು ಅಂಜುನ ಕರ್ಕೊಂಡು ಹೋಗಿ ರೆಸ್ಟ್ ಮಾಡು, ನಾನೇ ಶಾರದಾ ಜೊತೆಗೆ ಇರ್ತೀನಿ, ನನ್ಗೇನು ತೊಂದರೆ ಇಲ್ಲ ಅಂತ ಸಂಗೀತ ಅವರು ದೇವ್ಯಾನಿನ ಕೂಡ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಅಜಿತ್ ಭೂಮಿಯನ್ನ ಕರ್ಕೊಂಬಂದು ಬೆಡ್ ಮೇಲೆ ಮಲಗಿಸುತ್ತಾರೆ. ಹಾಗೇನೆ ಭೂಮಿ, ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತ್ ಕೈಯನ್ನ ಹಿಡ್ಕೊಂಡಾಗ ಆಗ ಅಜಿತ್ ಅವಳ ಕೈಗೆ ಮುತ್ತನ್ನ ಕೊಟ್ಟು, ಕೃಷ್ಣ, ಭೂಮಿ ನನ್ನ ಲವ್ ಮಾಡ್ತಾ ಇದ್ದಾಳೆ, ನನ್ನ ಹೆಂಡತಿ ನನ್ನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ, ಓ ಗಾಡ್, ನನ್ಗೆ ಇದೆಲ್ಲ ನಿಜ ಅಂತ ನಂಬೋಕೆ ಆಗ್ತಾ ಇಲ್ಲ. ಜೀವನದಲ್ಲಿ ಈ ಒಂದು ಕ್ಷಣಕ್ಕೋಸ್ಕರ ತುಂಬಾನೇ ಕಾಯ್ತಾ ಇದ್ದೆ. ಇನ್ನು ಇಷ್ಟೊತ್ನಲ್ಲಿ ಭೂಮಿ ನನ್ ಜೊತೆ ಇರ್ತಾಳೋ ಇಲ್ವೋ ಅನ್ನೋ ಭಯ ನನಗೆ ಕಾಡ್ತಾ ಇತ್ತು. ಆದ್ರೆ ಇವತ್ತು ಅಂತ ಹೇಳ್ಬಿಟ್ಟು ಭೂಮಿ ಹತ್ರ ಬಂದ್ಬಿಟ್ಟು, ಬಾಯ್ ಬಡಗಿ, ನಿನ್ ಮನ್ಸಲ್ಲಿ ನನ್ ಮೇಲೆ ಇಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡು ಇಷ್ಟು ದಿನ ಅದನ್ನ ಮುಚ್ಚಿಟ್ಬಿಟ್ಟು ನನ್ನ ಸದಾಯಿಸ್ಬಿಟ್ಟೆ ಅಲ್ವಾ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ನನ್ ಖುಷಿಯನ್ನ ನಿನ್ಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ, ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಕಣ್ಬಿಡು ಭೂಮಿ ಪ್ಲೀಸ್, ನಿಮ್ ಮನ್ಸಲ್ಲಿರೋ ಸತ್ಯವನ್ನ ನನ್ಗೆ ಹೇಳ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ಯಾ, ಆದ್ರೆ ಈ ವಿಚಾರವನ್ನ ನಾನು ಯಾರಿಗಾದ್ರೂ ಹೇಳ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಸತ್ಯಗೆ ಕಾಲ್ ಮಾಡ್ತಾನೆ. ಆಗ ಸತ್ಯ ಫೋನನ್ನ ರಿಸೀವ್ ಮಾಡ್ಬಿಟ್ಟು, ಅನ್ಕೊಂಡೆ ಸಾಹೇಬ್ರು ಕರೆ ಮಾಡೇ ಮಾಡ್ತಾರೆ ಅಂತ, ಹೇಗಿದೆ ಇವಾಗ ನಿಮ್ಮ ಮನಸ್ಸಿನ ಭಾವನೆಗಳು, ಹೃದಯದ ಬಡಿತ ಜಾಸ್ತಿ ಆಗಿರ್ಬೇಕಲ್ವಾ ಅಂತ ಸತ್ಯ ಕೇಳ್ತಿದ್ದಾಗ ಅಜಿತ್, ಸತ್ಯಣ್ಣ, ಈ ಫೀಲಿಂಗ್ಸ್ ಅನ್ನ ಹೇಳ್ಕೊಳ್ಳೋದಕ್ಕೆ ನನ್ಗೆ ಪದಗಳೇ ಸಿಗ್ತಾ ಇಲ್ಲ, ನನ್ನ ಹೃದಯ ಇವಾಗ ಬುಲೆಟ್ ಟ್ರೈನ್ ಸ್ಪೀಡ್ ಅಲ್ಲಿ ಓಡ್ತಾ ಇದೆ ಸತ್ಯಣ್ಣ, ಇಷ್ಟು ದಿನದಿಂದ ಈ ಮಾತನ್ನ ಕೇಳ್ಬೇಕು ಅಂತ ನಾನ್ ಕಾಯ್ತಾನೆ ಇದ್ದೆ, ಆದ್ರೆ ಆ ಮಾತನ್ನ ಕೇಳಿಸ್ಕೊಂಡ ತಕ್ಷಣ ಬೇರೆ ಏನೇನೂ ನನ್ನ ತಲೆಯಲ್ಲಿ ಇಲ್ವೇ ಇಲ್ಲ ಸತ್ಯಣ್ಣ, ನಾನು ನನ್ನ ಭೂಮಿ ನಾವಿಬ್ರೇ ನನ್ನ ತಲೆಯಲ್ಲಿ ಇದ್ದಿದ್ದು, ಸತ್ಯನ ನನ್ನ ಬಾಯಿ ಬಡ್ಕಿ ನನ್ನ ಪ್ರೀತಿಸ್ತಾ ಇದ್ದಾಳೆ, ಅವಳು ನನ್ನ ಗಂಡ ಅಂತ ಸ್ವೀಕರಿಸಿದಾಳೆ ಅಂತ ಅಜಿತ್ ತುಂಬಾ ಖುಷಿಯಿಂದಾನೆ ಹೇಳ್ತಾ ಇರ್ತಾನೆ. ನೀನ್ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನೀನ್ ಆಕಾಶದಲ್ಲಿ ತೇಲಾಡ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ
ಭೂಮಿ ನಿನ್ ಪಕ್ಕದಲ್ಲೇ ಇದ್ದಾಳ, ಎಚ್ಚರ ಆಗಿದ್ದಾಳ ಅಂತ ಸತ್ಯ ಕೇಳ್ತಿದ್ದಾಗ, ಇಲ್ಲ ಸತ್ಯಣ್ಣ, ಭೂಮಿ ಮಲಗಿದಾಳೆ, ಅವಳನ್ನ ಎಪ್ಸೋಕೆ ಮನ್ಸೇ ಬರ್ತಾ ಇಲ್ಲ. ಜೀವನದಲ್ಲಿ ಯಾರೋ ಒಬ್ರು ತುಂಬಾ ಖುಷಿಯಾಗಿದ್ದಾರೆ, ನಗ್ತಾ ಇದ್ದಾರೆ ಅಂತ ಹೇಳಿದಾಗ ಅವಳು ಮುದ್ದಾಗಿ ಕಾಣಿಸ್ತಾರೆ. ಆದ್ರೆ ನನ್ನ ಭೂಮಿ ಮಲಗಿದ್ದಾಗ್ಲೂ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ, ಅವಳನ್ನ ಎಪ್ಸೋಕೆ ಮನ್ಸೇ ಆಗ್ತಾ ಇಲ್ಲ ಸತ್ಯಣ್ಣ, ಅವಳಿಗೆ ಯಾವಾಗ ಎಚ್ಚರ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ಅಂತ ಅಜಿತ್ ಹೇಳ್ತಿದ್ದಾಗ, ಹೇಳಿ ನಿಧಾನಕ್ಕೇನೆ ಹೇಳಿ, ಯಾರ ಅವಸರ ಮಾಡಿದ್ದು, ನಾನೇ ಒಂದ್ ಕೆಲಸ ಮಾಡ್ಬಿಡ್ತೀನಿ, ನಿಮ್ಮಿಬ್ಬರು ಒಪ್ಪಂದದ ಮದುವೆಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ನಾಳೆನೇ ನಾನು ತಗೊಂಡ್ಬರ್ತೀನಿ, ಹಾಗೆ ನಿನ್ನ ಹತ್ರನೂ ಏನೇನೋ ಅದ್ರದ್ದು ಪ್ರತಿಗಳೆಲ್ಲ ಇದಾವೋ ಅವನು ಕೂಡ ತಗೊಂಡ್ ಬಾ, ಎರಡನ್ನು ಸೇರಿ ಹರಿದು ಹಾಕ್ಬಿಟ್ಟು ಈ ಒಪ್ಪಂದದ ಮದುವೆಗೆ ಇತಿಶ್ರೀ ಹಾಡ್ಬಿಡೋಣ, ಏನಂತ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಸತ್ಯ ಕೇಳ್ತಿದ್ದಾಗ, ಸತ್ಯನಾ ನನ್ ಮನ್ಸಲ್ಲಿರೋ ಮಾತನ್ನ ನೀವೇ ಹೇಳ್ಬಿಟ್ರಿ, ನಾಳೆ ಬೆಳಿಗ್ಗೆ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ದಾಗ, ಧನ್ಯವಾದಗಳು ಗೆಳೆಯ, ಆನಂದನಾದೆ ನಾನು ಅಂತ ಹೇಳ್ಬಿಟ್ಟು ಸತ್ಯ ಫೋನ್ ಅನ್ನ ಕಟ್ ಮಾಡ್ತಾರೆ. ನಂತರ ಅಜಿತ್, ಯಾಕೋ ನೀನ್ ಮಲ್ಗಿದ್ಯಾ ಅಂತ ಗೊತ್ತಿದ್ದೂ ಕೂಡ ನಿಮ್ಗೆ ಮುತ್ ಕೊಡ್ಬೇಕು ಅಂತ ಅನಿಸ್ತಾ ಇದೆ ಭೂಮಿ ಅಂತ ಹೇಳ್ಬಿಟ್ಟು ಭೂಮಿಗೆ ಮುತ್ತನ್ನ ಕೊಡ್ತಾರೆ ಅಜಿತ್. ಇನ್ನು ಅಜಿತ್ ಭೂಮಿ ಎದ್ದೇಳಿ ಅಂತ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಕೂತ್ಕೊಂಡು ಕಾಯ್ತಾ ಹಾಗೇನೆ ನಿದ್ದೆ ಮಾಡ್ಬಿಡ್ತಾರೆ ಭೂಮಿಯ ಕೈಯನ್ನ ಹಿಡ್ಕೊಂಡು. ಮಾರನೇ ದಿನ ಬೆಳಿಗ್ಗೆ ಭೂಮಿಗೆ ಎಚ್ಚರ ಆಗ್ಬಿಟ್ಟು ಅಶ್ವಿನಿ ರಾಮರಸವನ್ನ ಕೊಟ್ಟಿದ್ದು ನೆನಪಾಗತ್ತೆ. ಅಜಿತ್ ಮಲ್ಗಿರೋದನ್ನ ನೋಡ್ಕೊಂಡು ನಮ್ ಸಾಹೇಬ್ರು ಒಳ್ಳೆ ಪುಟ್ಟ ಮಗು ತರ ಮಲ್ಗಿದ್ದಾರೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗೋದಕ್ಕೆ ಅಂತ ಭೂಮಿ ಹೋಗ್ತಾಳೆ. ಈ ಕಡೆ ದೇವ್ಯಾನಿ ಅಂಜು ಮುಂದೆ ಇನ್ನು ಆ ಅಶ್ವಿನಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಬಿ, ಅವಳು ಯಾವ ಉದ್ದೇಶವನ್ನ ಇಟ್ಕೊಂಡು ನಮ್ಮ ಮನೆಗ್ ಬಂದಿದ್ದಾಳೆ ಅನ್ನೋದನ್ನ ಪತ್ತೆ ಹಚ್ಬಿಟ್ಟೆ ನಾನು ಅಂತ ಹೇಳ್ತಾ ಇದ್ದಾಗ, ಸೂಪರ್ ಮಾಮ್ ಏನದು ಅಂತ ಹೇಳ್ಬಿಟ್ಟು ಅಂಜು ಕೇಳಿದಾಗ ದೇವ್ಯಾನಿ ನಡೆದಿರೋ ಎಲ್ಲಾ ವಿಷಯನ ಹೇಳಿ, ಸೇಡಿನ ಮೂಟೆಯನ್ನ ಹೊತ್ಕೊಂಡು ಬಂದಿದ್ದಾಳೆ, ತಾಳ್ಮೆ ಎಷ್ಟಿರುತ್ತೋ ಕೋಪ ಅದರ 10ರಷ್ಟು ಇರುತ್ತೆ, ನಾವು ಅವಳನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು, ಹೆಣ್ಣಿನ ಸೇಡು ಹಾವಿಗಿಂತ ಡೇಂಜರ್, ನಾನು ಕೂಡ ಒಂದು ಹೆಣ್ಣಾಗಿ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಹೇಳ್ತಾ ಇದೀನಿ ಅಂತ ದೇವ್ಯಾನಿ ಹೇಳ್ತಿದ್ದಾಗ, ಮತ್ತೆ ಮುಂದೆ ಏನ್ ಮಾಡುದು ಮಾಮ್ ಅಂತ ಹೇಳ್ಬಿಟ್ಟು ಅಂಜು ಕೇಳಿದಾಗ, ದೇವ್ಯಾನಿ ಇನ್ನು ಅವಳು ಜೋರಾಗಿ ಉಸಿರಾಡೋದಕ್ಕೂ ಕೂಡ ಯೋಚನೆ ಮಾಡ್ಬೇಕು, ಹಾಗೆ ಅವಳನ್ನ ಲಾಕ್ ಮಾಡಿ ಬಂದಿದ್ದೀನಿ, ಇನ್ನು ಅವಳು ನಿನ್ನ ಮತ್ತೆ ನಚ್ಚಿ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಿದ್ದಾಗ ಅಂಜು ತುಂಬಾನೇ ಖುಷಿ ಆಗ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಮಾಮ್ ಅಂತ ಹೇಳ್ಬಿಟ್ಟು ದೇವಿಯಾನಿಯನ್ನ ತಪ್ಕೊಳ್ತಾಳೆ. ಈ ಕಡೆ ಭೂಮಿಗೆ ಬೆಳಗ್ಗೆನೆ ಲಕ್ಷ್ಮಿ ಕಾಲ್ ಮಾಡಿದಾಗ, ಹಲೋ ಲಕ್ಷ್ಮಕ್ಕ, ಏನು ಫೋನ್ ಮಾಡ್ಬಿಟ್ಟಿದ್ಯಾ ಬೆಳಗ್ಗೆನೆ ಅಂತ ಕೇಳ್ಬಿಟ್ಟು ಏನ್ ಸಮಾಚಾರ ಅಂತ ಭೂಮಿ ಕೇಳ್ತಿದ್ದಾಗ, ಲಕ್ಷ್ಮಿ ನಿಂದೆ ದೊಡ್ಡ ಸಮಾಚಾರ ಆಗಿದೆ ಭೂಮಿ, ಅದಕ್ಕೆ ಕಾಲ್ ಮಾಡಿದ್ದು ಅಂತ ಲಕ್ಷ್ಮಿ ಹೇಳ್ತಿದ್ದಾಗ, ಲಕ್ಷ್ಮಕ್ಕ ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಭೂಮಿ ಹೇಳಿದಾಗ, ನೀನೆ ನಂದಿ ಬೆಟ್ಟದಲ್ಲಿ ನೀನ್ ಏನ್ ಮಾಡ್ದೆ ಗೊತ್ತಾ, ರಾಮರಸನ್ನ ಕುಡ್ದು ಸಾಹೇಬ್ರಿಗೆ ನಿನ್ ಮನ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಡ್ಬಿಟ್ಟೆ ಭೂಮಿ ಅಂತ ಲಕ್ಷ್ಮಿ ಹೇಳ್ತಿದ್ದಾಗ ಭೂಮಿಗೆ ಎಲ್ಲವೂ ಕೂಡ ನಂತರ ನೆನಪಾಗುತ್ತೆ. ನಂತರ ಭೂಮಿ, ಅಯ್ಯೋ ನಾನು ಎಂತ ಎಡವಟ್ ಮಾಡ್ಕೊಂಡ್ಬಿಟ್ಟೆ, ಸರಿ ನಾನು ಸಾಹೇಬ್ರಿಗೆ ಆ ರೀತಿ ಹೇಳಿದಾಗ ಸಾಹೇಬ್ರದನ್ನ ನೋಡಿ ಖುಷಿ ಪಟ್ರ ಅಥವಾ ಕೋಪ ಮಾಡ್ಕೊಂಡ್ರ ಅಂತ ಭೂಮಿ ಕೇಳ್ತಿದ್ದಾಗ, ಅದೇ ಸಾಹೇಬ್ರು ಏನ್ ಅನ್ಕೊಂಡ್ರು ಏನಂತ ನನಗ್ ಗೊತ್ತಾಗ್ತಾ ಇಲ್ಲ ಭೂಮಿ, ನಿನ್ನೆಯಿಂದ ಸಾಹೇಬ್ರಿಗೆ ನಿಜಾಂಶ ತಿಳಿಸೋಣ ಅಂತ ನಾನ್ ಪ್ರಯತ್ನ ಪಡ್ತಾ ಇದ್ದೀನಿ ಭೂಮಿ, ಆದ್ರೆ ಸಾಹೇಬ್ರು ನನ್ನ ಹತ್ರನೂ ಸೇರಿಸ್ತಾ ಇಲ್ಲ, ಸ್ಟೇಷನ್ ಹತ್ರ ಹೋದ್ರೆ ಅಲ್ಲೂ ಕೂಡ ಸಿಗ್ತಾ ಇಲ್ಲ, ಮನೆಗೆ ಬಂದಿದ್ದಾರೆ ಅಲ್ವಾ, ಅಲ್ಲೇನಾದ್ರೂ ನಿನ್ ಹತ್ರ ಈ ವಿಚಾರದ ಬಗ್ಗೆ ಮಾತಾಡಿದ್ರ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಗ, ಅಯ್ಯೋ ಲಕ್ಷ್ಮಕ್ಕ ಇವಾಗ ನೀನ್ ಹೇಳ್ತಾ ಇದೆಯಲ್ಲ, ಇವಾಗ್ಲೇನೆ ನನ್ಗೂ ಕೂಡ ಈ ವಿಷಯ ಗೊತ್ತಾಗಿರೋದು, ಸಾಹೇಬ್ರು ನನ್ನ ಹತ್ರ ಏನೂ ಮಾತಾಡಿಲ್ಲ ಲಕ್ಷ್ಮಕ್ಕ, ಇವಾಗ ಏನ್ ಮಾಡೋದು, ನಾನು ಏನ್ ಮಾಡ್ಲಿ ಅಂತ ಭೂಮಿ ಹೇಳ್ತಿದ್ದಾಗ, ಸಾಹೇಬ್ರಿಗೆ ನೀನು ಈಗಾಗ್ಲೇ ಹೇಳಿರೋದೆಲ್ಲ ಹೇಳಿ ಆಗಿದೆ, ಒಪ್ಕೊಂಡ್ಬಿಡು ಸುಮ್ನೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳ್ತಿದ್ದಾಗ, ನಂತರ ಭೂಮಿ ಏನೋ ಮಾತಾಡದೆ ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ನಂತರ ನಮ್ಮ ಅಗ್ರಿಮೆಂಟ್ ಪ್ರಕಾರ ಸಾಹೇಬ್ರು ಹಾಕಿರೋ ಕಂಡೀಷನ್ ಅಲ್ಲಿ ಈ ಪ್ರೀತಿ ಪ್ರೇಮ ಇವಕ್ಕೆಲ್ಲ ಜಾಗ ಇಲ್ಲ, ಆದ್ರೆ ನಾನೇನು ಸಾಹೇಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ಈಗ ನಾನು ಏನಪ್ಪಾ ಮಾಡ್ಲಿ ಅಂತ ಹೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಾ ಇದ್ದಾಗ, ಈ ಕಡೆ ಅಜಿತ್ ರೂಮ್ ಅಲ್ಲಿ ಫುಲ್ ಖುಷಿಯಾಗಿ ತೇಲಾಡ್ತಾ ಇರ್ತಾರೆ. ಅಲ್ಲಿಗೆ ಸತ್ಯ ಬಂದ್ಬಿಟ್ಟು, ಏನಪ್ಪಾ ಪೊಲೀಸಪ್ಪ ಅಮರ ಪ್ರೇಮಿ, ಭಾರಿ ಜೋರ್ ನಡೆಸ್ಬಿಟ್ಟಿದ್ಯಾ ಅಂತ ಹೇಳಿ, ಹೋಳಿ ಹಬ್ಬ ಬಂದಾಗಿಂದ ನಿನ್ ಜೀವನದಲ್ಲಿ ಬಣ್ಣಗಳೇ ತುಂಬಿದೆ ಅಂತ ಅನಿಸ್ತಾ ಇದೆ ಅಂತ ಸತ್ಯ ಹೇಳ್ತಿದ್ದಾಗ, ಹೋಳಿ ಹಬ್ಬ ಬಂದಾಗಿಂದ ಅನ್ನೋದಕ್ಕಿಂತ ಹೋಳಿ ಹಬ್ಬದ ದಿನ ಭೂಮಿ ನಂಗೆ ಐ ಲವ್ ಯು ಅಂತ ಹೇಳಿದ್ಲಲ್ಲ, ಆ ಮ್ಯಾಜಿಕಲ್ ವರ್ಡ್ ಇಂದ ನನ್ನ ಲೈಫ್ ಫುಲ್ ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು ಸತ್ಯಣ್ಣ ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯ, ಅಜಿತ್ ನಿನ್ನ ನೋಡಿದ್ರೆ ನನಗೆ ಹೇಗೆ ಅನ್ಸುತ್ತೆ ಗೊತ್ತಾ, ಒಳ್ಳೆ ಒಂದು ಕಥೆನೋ ಕಾದಂಬರಿನೋ ಓದಿದ ಹಾಗೆ ಅನ್ಸುತ್ತೆ, ಯಾಕೆ ಕಥೆಯಲ್ಲಿ ನಾಯಕಿಯನ್ನ ಇಷ್ಟಪಡ್ಬೇಕು, ನಾಯಕಿ ನಾಯಕನನ್ನ ಪ್ರೀತಿ ಮಾಡ್ತಾಳೆ, ಹಾಗೇನೆ ನೀನು ಭೂಮಿಯನ್ನ ಪ್ರೀತಿ ಮಾಡಿದ್ರು ಭೂಮಿ ನಿನ್ನ ಪ್ರೀತಿ ಮಾಡಿದ್ರು ಬಹಳ ವಿಶೇಷವಾಗಿದೆ, ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗತ್ತೆ, ಹಾಗೆ ಆನಂದನೂ ಆಗತ್ತೆ,
ಆದ್ರೂ ಕೂಡ ಕೆಲವು ಕರ್ತವ್ಯಗಳನ್ನ ಮರೆಯೋದಕ್ಕೆ ಆಗೋದಿಲ್ವಲ್ಲ, ಅದನ್ನ ಮುಂದುವರಿಸಬೇಕಾಗತ್ತೆ. ಹಾಗೆ ನೀನ್ ಹೇಳ್ದಾಗೇನೆ ನಿಮ್ಮಿಬ್ಬರು ಒಪ್ಪಂದದ ಮದುವೆ ದಾಖಲೆಗಳನ್ನ ತಂದಿದ್ದೀನಿ. ಆದಷ್ಟು ಬೇಗ ಇದನ್ನೆಲ್ಲ ನೋಡಿ ಇದಕ್ಕೊಂದು ಮುಕ್ತಿ ಹಾಡ್ಬಿಡುವಂತ ಸತ್ಯ ಹೇಳ್ತಿದ್ರೆ ಅದಕ್ಕೆ ಇವತ್ತಿನ ದಿನ ಅಮೃತ ಗಳಿಗೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅಷ್ಟರಲ್ಲೇನೆ ಭೂಮಿ ಬಂದು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾಗ ಆಗ ಸತ್ಯ ಇರೋ ಹಾಗಿದ್ರೆ ಒಂದ್ ಸೆಕೆಂಡ್ ಭೂಮಿಯನ್ನ ಕೂಡ ಕರ್ದೇ ಬಿಡ್ತೀನಿ ಅಂತ ಹೇಳಿ ಹೋಗ್ತಿದ್ದಾಗ ಅಷ್ಟರಲ್ಲೇ ಭೂಮಿನೇ ಅಲ್ಲಿಗೆ ಇರೋದನ್ನ ನೋಡಿ ಭೂಮಿ ಇಲ್ಲೇನ್ ಮಾಡ್ತಾ ಇದೀಯ ನೀನು, ಬಾ ಒಳಗೆ. ಅಲ್ಲ ಮಾರಾಯ್ತಿ, ನಾನ್ ಬಂದಿದ್ದೆ ನಿನ್ಗೋಸ್ಕರ. ಗೊತ್ತಾಯ್ತು ಭೂಮಿ. ಅಜಿತ್ ನಿನ್ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ ಹೇಳ್ದ. ಆನಂದ ಆಯ್ತು, ಇದನ್ನ ಕೇಳೋದೇ ಸಂತೋಷ. ಹೆಣ್ಣಿನ ಜೀವನದಲ್ಲಿ ಗಂಡು ಬರುದು, ಗಂಡಿನ ಜೀವನದಲ್ಲಿ ಹೆಣ್ಣು ಬರುದು ಬಹಳ ಅದ್ಭುತ ಕ್ಷಣಗಳು. ಅದನ್ನೆಲ್ಲ ದೇವರ ಇಚ್ಛೆ ಪಡೋರಿಗೆ ಮಾತ್ರ ಲಭಿಸುತ್ತೆ. ಅದು ನಿಮ್ಗೆ ಸಿಕ್ಕಿದೆ, ನಾನ್ ಮನ್ಸಾರೆ ಹೇಳ್ತೀನಿ. ನೀವಿಬ್ರು ಒಳ್ಳೇದಾಗ್ಲಿ, ನೀವಿಬ್ರು ಚೆನ್ನಾಗಿರಿ ಅಂತ ಹಾರೈಸ್ತೀನಿ ಅಂತ ಸತ್ಯ ಹೇಳ್ತಿದ್ದಾಗ ಸತ್ಯನ ಏನ್ ವಿಷಯ ಅಂತ ಕೇಳ್ಬಿಟ್ಟು ಭೂಮಿ ಕೇಳ್ತಿದ್ದಾಗ ನೀನು ಬೆಟ್ಟದ ಮೇಲೆ ಅವನಿಗೆ ಐ ಲವ್ ಯು ಅಂತ ಹೇಳ್ದಲ್ಲ ಅಂತ ಹೇಳ್ಬಿಟ್ಟು ಸತ್ಯ ಕೇಳಿದಾಗ ಭೂಮಿ ಯಾರು ನಾನಾ ಅಂತ ಹೇಳ್ಬಿಟ್ಟು ಜೋರಾಗಿ ನಕ್ಬಿಟ್ಟು ಸತ್ಯಣ್ಣ ನೀವ್ ಏನ್ ಹೇಳಿದ್ರಿ, ನಾನ್ ಸಾಹೇಬರಿಗೆ ಪ್ರಪೋಸ್ ಮಾಡಿದ್ದ, ಅವ್ರನ್ನ ಪ್ರೀತಿ ಮಾಡೋದ, ನಮ್ಮಿಬ್ರು ಕಾಂಟ್ಯಾಕ್ಟ್ ಆಗ್ಬೇಕಾದ್ರೆ ಏನೆಲ್ಲ ಕಂಡೀಷನ್ ಇತ್ತು ಅಂತ ನಿಮ್ಗೂ ಕೂಡ ಚೆನ್ನಾಗೇನೆ ಗೊತ್ತು ತಾನೆ. ನಾನಂತೂ ಅದನ್ನ ಮರ್ತಿಲ್ಲಪ್ಪ. ನಾನು ಸಾಹೇಬ್ರಿಗೆ ಪ್ರಪೋಸ್ ಮಾಡುದು, ಪ್ರೀತಿ ಮಾಡುದು ಸುಮ್ನೆ ಇರ್ತೀರಾ ಸಾಹೇಬ್ರೆ? ನಿಮ್ಗೆ ನೆನ್ಪಿದ್ಯಾ ನಾವಿಬ್ರು ಕಾಂಟ್ರಾಕ್ಟ್ ಮದ್ವೆ ಆಗ್ಬೇಕಾದ್ರೆ ನಿಮ್ದೊಂದು ಕಂಡೀಷನ್ ಇತ್ತು, ನೆನ್ಪಿದ್ಯಾ ಅಂತ ಹೇಳ್ಬಿಟ್ಟು ಆ ಕಂಡೀಷನ್ ಅನ್ನ ಭೂಮಿ ನೆನಪು ಮಾಡಿಸ್ತಾಳೆ. ಭೂಮಿ ಅಜಿತ್ನ ಹಾಗೆ ನನಗ್ ನೆನ್ಪಿದೆ, ನಾವಿಬ್ರು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಎಮೋಷನಲ್ ಅಟ್ಯಾಚ್ ಆಗ್ಬಾರ್ದು ಅನ್ನೋದನ್ನ ಮರ್ತ್ಬಿಟ್ರ ಸಾಹೇಬ್ರೆ? ನೀವು ಅದನ್ನ ಅಲ್ಲ ಸಾಹೇಬ್ರೆ, ಆ ಕಂಡೀಷನ್ ಅನ್ನ ನೀವೇ ಹಾಕಿದ್ದು, ನೀವೇ ಹಾಕ್ಬಿಟ್ಟು ನೀವೇ ಮರ್ತೋದ್ರ ಸಾಹೇಬ್ರೆ? ನಿಮ್ಗೇನಾದ್ರೂ ನನ್ನ ಮೇಲೆ ಪ್ರೀತಿಗೀತಿ ಆಗಿದ್ಯಾ? ಆಗಿದ್ರು ಕೂಡ ನಾನು ಅದನ್ನ ನಂಬೋದೇ ಇಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಜೋರಾಗಿ ನಗ್ತಾ ನಾಟಕ ಮಾಡ್ತಾ ಇದ್ದಾಗ ಅಜಿತ್ನ ಮನ್ಸೆ ಈ ಮಾತನ್ನ ಕೇಳಿ ಒಡೆದೋಗ್ಬಿಡುತ್ತೆ. ಈ ಕಡೆ ಸತ್ಯ ನೀನೇ ಹೇಳಿದಲ್ವಾ, ನೆನ್ಪಿಲ್ವಾ ಅಂತ ಕೇಳ್ತಿದ್ದಾಗ ಸತ್ಯಣ್ಣ ನನ್ಗಂತೂ ಯಾವತ್ತೂ ಸಾಹೇಬ್ರ ಮೇಲೆ ಪ್ರೀತಿ ಆಗಿಲ್ಲ, ಆಗೋದು ಇಲ್ಲ. ಬೇಕಿದ್ರೆ ಯಾವ ದೇವರ ಮೇಲೆ ಬೇಕಾದ್ರೂ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಇದ್ರ ಬಗ್ಗೆ ನೀವು ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮನಸ್ಸು ಕೆಟ್ರೆ ಬದುಕು ಕೂಡ ಕೆಡುತ್ತೆ. ಅದು ಸರಿ ಹೋಗ್ಬೇಕು ಅಂದ್ರೆ ತುಂಬಾನೇ ಸಮಯ ತಗೊಳುತ್ತೆ. ನಾನ್ ಇವತ್ತಿನವರೆಗೂ ನಿಮ್ಮನ್ನ ಪ್ರೀತಿ ಮಾಡಿಲ್ಲ, ಮುಂದೆನೂ ಪ್ರೀತಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಕಡ್ಡಿ ತುಂಡು ಮಾಡ್ದಾಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾಳೆ. ನಂತರ ಅಜಿತ್ ಸತ್ಯ ಭೂಮಿಯನ್ನ ಕರೆದಾಗೆ ತಡಿತಾನೆ. ಅಜಿತ್ ಬೇಡ ಸತ್ಯಣ್ಣ, ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದಾಗ ಯಾಕೋ ಏನಾಯ್ತೋ, ಇದನ್ನೇನು ಅವಳು ಹುಡುಗಾಟ ಅಂತ ಅನ್ಕೊಂಡಿದ್ದಾಳ ಅಂತ ಸತ್ಯ ಕೇಳ್ತಿದ್ದಾಗ ದೇವರ ಮೇಲೆ ಆಣೆ ಮಾಡಿ ಪ್ರೀತಿನೇ ಇಲ್ಲ ಅಂತ ಹೇಳ್ತಿದ್ದಾಳೆ ಅಂದ್ರೆ ಅದೇ ನಿಜ ಅಂತ ಹೇಳಿ ನಾನ್ ನಂಬ್ತೀನಿ ಸತ್ಯನ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಜಿತ್ ತುಂಬಾನೇ ಭಾರವಾದ ಮನಸ್ಸಿಂದ ಸತ್ಯನ ಹತ್ರ ಹೇಳ್ತಾರೆ. ಹಾಗೆ ಅದೇ ಬೇಜಾರನ್ನೆಲೆ ಅಲ್ಲೇ ಕುಸಿದು ಕೂತ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೇನೇ ವಿಡಿಯೋನ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.